ನಮಸ್ತೆ, ನಾನು ಹರೀಶ್ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಇಂಜಿನ್ ಚಾಪ್ಟರಿಂದ ಅಂದರೆ NSKF SSLC ಸ್ಟೂಡೆಂಟ್ಸ್ಗೋಸ್ಕರ ಇಂಜಿನ್ ಅಂದರೆ ಏನು, ಇಂಜಿನನ್ನು ಕ್ಲಾಸಿಫಿಕೇಷನ್ಸ್ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1 ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ದ ಟೆಕ್ನಿಕಲ್ ಟರ್ಮಿನಾಲಜಿ ಆಫ್ ಇಂಜಿನ್ ನಾನು ಈ ವಿಡಿಯೋದಲ್ಲಿ ಮತ್ತು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ದ ಫಸ್ಟ್ ಥಿಂಗ್ ದ ಟರ್ಮಿನಾಲಜಿ. ಸೊ ಏನಿದು ಟರ್ಮಿನಾಲಜಿ ಅಂದರೆ, ಸೊ ಕಂಪ್ಲೀಟ್ ಈಗ ಇಂಜಿನ್ ಅಂದರೆ ಏನು ಅಂತ ಗೊತ್ತು, ಮತ್ತು ಅದರದ್ದು ವಿಧಗಳು ನಮಗೆ ಗೊತ್ತಿದೆ. ದರ್ ಇಸ್ ಅ ಕ್ಲಾಸಿಫಿಕೇಶನ್, ವಿ ನೋ ದಟ್ ವೆರಿ ವೆಲ್. ಆಫ್ಟರ್ ದಟ್ ನಮಗೆ ಇಂಜಿನ್ನ ಒಳಭಾಗದಲ್ಲಿ ಒಂದು ಇಂಜಿನ್ನ ಡಿಸೈನ್ ಮಾಡಬೇಕಾದ್ರೆ ಅಥವಾ ಅದರಲ್ಲಿ ಏನೇನು ಇಂಜಿನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಏನೆಲ್ಲ ನಾವು ಗಣನೆಗೆ ಮಾಡ್ಕೊಳ್ಬೇಕು, ವಾಟ್ ಆರ್ ದ ಮೈನ್ ಕೀ ಪಾಯಿಂಟ್ಸ್ ವಿ ಹ್ಯಾವ್ ಟು ಕನ್ಸಿಡರ್. ನಾವು ಏನನ್ನು ನಾವು ಕನ್ಸಿಡರ್ ಮಾಡಬೇಕು ಒಂದು ಇಂಜಿನ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ, ಅಥವಾ ಆ ಇಂಜಿನ್ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಏನೆಲ್ಲ ಸ್ಟಡಿ ಮಾಡ್ತಾರೆ, ಅಥವಾ ಒಂದು ಇಂಜಿನ್ನ ನಾವು ಸುಮ್ಮನೆ ಹಾಗೆ ನೋಡಿದ್ರೆ ಅದರಲ್ಲಿ ಏನೇನು ಇರುತ್ತೆ. ಸೊ ಆ ಟರ್ಮಿನಾಲಜಿ ಅಂತ ನಾವು ಕರ್ಕೊಳ್ತೀವಿ. ದ ಫಸ್ಟ್ ಟೆಕ್ನಿಕಲ್ ಟರ್ಮ್ TDC, ಟಾಪ್ ಡೆಡ್ ಸೆಂಟರ್. ಸೊ ಯಾವುದೇ ಟೆಕ್ನಿಕಲ್ ಟರ್ಮ್ಸ್ ಕೇಳಿ ಅಥವಾ ನಾವು ಯಾವುದೇ ಟೆಕ್ನಿಕಲ್ ಟರ್ಮ್ಸ್ನ ಬರೆಯೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ಚಿತ್ರ ಏನು ಕಾಣಿಸ್ತಾ ಇದೆ, ಈ ಚಿತ್ರನ ಬರಿಬೇಕು ಅಥವಾ ರಿಲೇಟೆಡ್ ಯಾವುದೇ ಫಿಗರ್ನ ನಾವು ಫಸ್ಟ್ ನಾವು ಬರಿಬೇಕಾಗತ್ತೆ. ಸೊ ಇಲ್ಲಿ TDC ಅದರದ್ದು ಫುಲ್ ಫಾರ್ಮ್ನ ಕೆಲವೊಮ್ಮೆ ಎಕ್ಸಾಮ್ಸಲ್ಲಿ ಕೇಳೋದು, ಡ್ಯಾಶಲ್ಲಿ ಕೇಳಬಹುದು, MCQಗಳಲ್ಲಿ ಕೇಳಬಹುದು, ಅಥವಾ ಮ್ಯಾಚ್ ದ ಫಾಲೋಯಿಂಗ್, ಒಂದು 2 times ಮ್ಯಾಚ್ ದ ಫಾಲೋಯಿಂಗು ಇದರಲ್ಲಿ ಬಂದಿದೆ. ಅದನ್ನು ಸ್ವಲ್ಪ ನಾವು ಗಮನಿಸ್ಕೊಳ್ಬೇಕು. ಅಂದರೆ TDC ಅಂದರೆ ಏನು, ವಿಸ್ತೃತ ರೂಪ ಅಂತ ನಾವೇನು ಕರ್ಕೊಳ್ತೀವಿ, ದ ಫುಲ್ ಫಾರ್ಮ್ ಆಫ್ TDC. ಅದೇ ರೀತಿ BDC ಕೇಳ್ತಾರೆ. ಇಲ್ಲಿ ಫಸ್ಟ್ ನಾವು TDC ನೋಡೋಣ. TDC ಅಂದರೆ ಟಾಪ್ ಡೆಡ್ ಸೆಂಟರ್, ಅದನ್ನು ನಾವು TDC ಅಂತ ಕರ್ಕೊಳ್ತೀವಿ. ಇಟ್ಸ್ ಅ ಟಾಪ್ ಮೋಸ್ಟ್ ಪೊಸಿಷನ್ ಆಫ್ ದ ಪಿಸ್ಟನ್ ಟುವರ್ಡ್ಸ್ ದ ಸಿಲಿಂಡರ್ ಹೆಡ್. ಸಿಲಿಂಡರ್ನ ಹೆಡ್ ಕಡೆಗೆ ಪಿಸ್ಟನ್ನ ತುತ್ತ ತುದಿ ಏನು ರೀಚ್ ಆಗುತ್ತೆ, ಆ ತುತ್ತ ತುದಿ ಆ ಎಂಡ್ ಅಲ್ಲಿಂದ ಅದು ಪಿಸ್ಟನ್ ಮೇಲಕ್ಕೆ ಮೂವ್ ಆಗಲ್ಲ. ಆ ಪೊಸಿಷನ್ ನಾವು ಟಾಪ್ ಡೆಡ್ ಸೆಂಟರ್ ಅಂತ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ BDC. ವಾಟ್ ಮೀನ್ ಬೈ BDC? ಬಾಟಮ್ ಡೆಡ್ ಸೆಂಟರ್. ಅದೇ ರೀತಿ ಪಿಸ್ಟನ್ ಫುಲ್ ಕೆಳಗಡೆಗೆ ಮೂವ್ ಆದಾಗ, ಪಿಸ್ಟನ್ ಮೇಲ್ಗಡೆಗೆ ಮೂವ್ ಆದರೆ ಅದು ಟಾಪ್ ಮೋಸ್ಟ್, ಅತಿ ಕೆಳಗಡೆ ಮೂವ್ ಆದಾಗ ಅದನ್ನು ಬಾಟಮ್ ಡೆಡ್ ಸೆಂಟರ್ ಅಂತ ಕರಿತೀವಿ. ಆ ಲೋಯೆಸ್ಟ್ ಪೊಸಿಷನಿಂದ ಕೆಳಗಡೆ ಪಿಸ್ಟನ್ ಮೂವ್ ಆಗಲ್ಲ. ಸೊ ಆ ಪೊಸಿಷನನ್ನು ನಾವು ಚಿತ್ರದಲ್ಲಿ ನೋಡ್ತಾ ಇದ್ರೆ ಅದನ್ನು ನಾವು ಬಾಟಮ್ ಡೆಡ್ ಸೆಂಟರ್ ಅಂತೀವಿ. ಅಂದರೆ ಇದು ಇಟ್ಸ್ ಅ ಲೋಯೆಸ್ಟ್ ಪೊಸಿಷನ್ ಆಫ್ ದ ಪಿಸ್ಟನ್ ಮೂವ್ಸ್ ಟುವರ್ಡ್ಸ್ ದ ಕ್ರ್ಯಾಂಕ್ ಶಾಫ್ಟ್. ಕ್ರ್ಯಾಂಕ್ ಶಾಫ್ಟ್ನ ಕಡೆಗೆ ಎಷ್ಟು ಲೋಯೆಸ್ಟ್ ಪೊಸಿಷನ್ ಮೂವ್ ಆಗುತ್ತೆ ಅದನ್ನು ನಾವು BDC ಅಂತ ಕರಿತೀವಿ. ನೆಕ್ಸ್ಟ್ ಬೋರ್. ದ ಬೋರ್ ಮೀನ್ಸ್ ದ ಡಯಾಮೀಟರ್ ಆಫ್ ದ ಸಿಲಿಂಡರ್, ಇಂಜಿನ್ ಸಿಲಿಂಡರ್ ಅಥವಾ ಇಂಜಿನ್ ಸಿಲಿಂಡರ್. ಸೊ ಅದರದ್ದು ವ್ಯಾಸ ಏನಿದೆ, ಸಿಲಿಂಡರ್ನ ವ್ಯಾಸ, ಅದನ್ನು ನಾವು ಬೋರ್ ಅಂತ ಕರ್ಕೊಳ್ತೀವಿ. ಸೊ ನೆಕ್ಸ್ಟ್ ಸ್ಟ್ರೋಕ್. ವಾಟ್ ಮೀನ್ ಬೈ ಸ್ಟ್ರೋಕ್? ಸೊ ನಮಗೆ TDC ಮತ್ತು BDC ಎರಡರ ಬಗ್ಗೆ ಗೊತ್ತಾಯಿತು. ಸೊ ಈ TDC ಮತ್ತು BDC ಎರಡು ನಡುವಿನ ಇರೋ ಡಿಸ್ಟೆನ್ಸ್ ಏನಿದೆ ಅದನ್ನು ನಾವು ಸ್ಟ್ರೋಕ್ ಅಂತ ಕರಿತೀವಿ. ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪಿಸ್ಟನ್ ಇನ್ ಮೂವಿಂಗ್ ಫ್ರಮ್ TDC ಟು BDC. ಸೊ TDC ಇಂದ BDCಗೆ ಜಸ್ಟ್ ಪಿಸ್ಟನ್ ಏನು ಮೂವ್ಮೆಂಟ್ ಆಗಲಿಕ್ಕೆ ಸ್ಪೇಸ್ ಇದೆಯೋ ಆ ಲೆಂತ್, ಆ ಟ್ರಾವೆಲ್ಡ್ ಡಿಸ್ಟೆನ್ಸ್ ಏನಿದೆ ಅದನ್ನು ನಾವು ಸ್ಟ್ರೋಕ್ ಅಂತ ಕರ್ಕೊಳ್ತೀವಿ. ನೆಕ್ಸ್ಟ್ ಕ್ಲಿಯರೆನ್ಸ್ ವಾಲ್ಯೂಮ್. ಸೊ ಇದನ್ನು ಕ್ಲಿಯರೆನ್ಸ್ ಪರಿಮಾಣ ಅಂತ ಕರ್ಕೊಳ್ತೀವಿ. ಸೊ ಏನು ಕ್ಲಿಯರೆನ್ಸ್ ವಾಲ್ಯೂಮ್ ಅಂತ ಹೇಳಿದ್ರೆ, ಪಿಸ್ಟನ್ TDC ಟು BDC, BDC ಟು TDC ಮೂವ್ಮೆಂಟ್ ಆಗುತ್ತೆ, ದಟ್ ಇಸ್ ಸ್ಟ್ರೋಕ್. ಆ ಸ್ಟ್ರೋಕ್ನ ಮೇಲೆ ಪಿಸ್ಟನ್ನ ಮೇಲ್ಭಾಗದಲ್ಲಿ, ಅಂದರೆ ಪಿಸ್ಟನ್ನು TDCಯಲ್ಲಿ ಇದ್ದಾಗ ಮೇಲ್ಭಾಗದಲ್ಲಿ ಉಳ್ಕೊಳ್ಳೋವಂಥ ಸ್ಪೇಸ್ ಏನಿದೆ, ಜಸ್ಟ್ ಫಾರ್ ಕಂಬಸ್ಟನ್ ಪ್ರೋಸೆಸ್ಗೆ ಇರೋವಂಥ ಜಾಗ ಏನಿದೆ ಅದನ್ನು ನಾವು ಕ್ಲಿಯರೆನ್ಸ್ ವಾಲ್ಯೂಮ್ ಅಂತ ಕರಿತೀವಿ. ಸೊ ಈ ಕ್ಲಿಯರೆನ್ಸ್ ವಾಲ್ಯೂಮ್ ಯಾಕೆ ಬೇಕು ಅಂತ ಹೇಳಿ, ಸೊ ಸಕ್ಷನ್ ಸ್ಟ್ರೋಕ್ ಅಥವಾ ಇಂಟೇಕ್ ಸ್ಟ್ರೋಕ್ ಏನಿದೆ, ಆ ಇಂಟೇಕ್ ಸ್ಟ್ರೋಕಲ್ಲಿ ಚಾರ್ಜ್ ಇನ್ನಾದಾಗ ಆ ಕಂಪ್ಲೀಟ್ ಅಂದರೆ ಪಿಸ್ಟನ್ನು TDC ಇಂದ BDCಗೆ ಮೂವ್ಮೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೋಸೆಸ್ ಏನಿದೆ, ದರ್ ಇಸ್ ಅ ಕಂಪ್ರೆಷನ್ ಸ್ಟ್ರೋಕ್. ಕಂಪ್ರೆಷನ್ ಮಾಡಿದಾಗ ಪ್ರೆಷರ್ ಮತ್ತು ಹೀಟ್ ವಿಲ್ ಬಿ ಇನ್ಕ್ರೀಸಸ್. ಸೊ ಈ ರೀತಿ ಇನ್ಕ್ರೀಸ್ ಆದಾಗ ಸ್ಪಾರ್ಕ್ ಪ್ಲಗ್ ನೆಕ್ಸ್ಟ್ ಸ್ಟ್ರೋಕಲ್ಲಿ ಏನಾಗುತ್ತೆ, ಸ್ಪಾರ್ಕ್ ವಿಲ್ ಬಿ ಇಗ್ನೇಟ್. ಇದು SI ಇಂಜಿನ್ಸ್ ಅಲ್ಲ, ಡೀಸೆಲ್ ಇಂಜಿನ್ಸಲ್ಲಿ
ಫ್ಯೂಯಲ್ ಇಂಜೆಕ್ಟರ್ ಮೂಲಕ ಫ್ಯೂಯಲ್ಲು ಎಂಟ್ರಿ ಆಗುತ್ತೆ ಅಲ್ವಾ. ಸೊ ಈ ರೀತಿ ಕಂಪ್ರೆಷನ್ ಆಗಬೇಕು ಅಂದರೆ ವಿ ನೀಡ್ ಸಮ್ ಸ್ಪೇಸ್. ಆ ಸ್ಪೇಸ್ ಮತ್ತು ಆ ಫ್ಯೂಯಲ್ ಬರ್ನ್ ಆದಾಗ ಸಡನ್ನಾಗಿ ಆ ಫ್ಯೂಯಲ್ ಬರ್ನ್ ಆಗಲಿಕ್ಕೆ ದೇ ನೀಡ್ ಸಮ್ ಸ್ಪೇಸ್. ಆ ಸ್ಪೇಸೇ ಕ್ಲಿಯರೆನ್ಸ್ ವಾಲ್ಯೂಮ್ ಅಂತ ಕರ್ಕೊಳ್ತೀವಿ. ದ ವಾಲ್ಯೂಮ್ ಆಫ್ ಸಿಲಿಂಡರ್ ಅಬೋವ್ ದ ಪಿಸ್ಟನ್ ವೆನ್ ಇಟ್ ಈಸ್ ಇನ್ ದ ಟಿ ಡಿ ಸಿ. ಪಿಸ್ಟನ್ನು ಟಿ ಡಿ ಸಿಲಿದ್ದಾಗ ಅದರ ಮೇಲ್ಭಾಗದಲ್ಲಿ ಉಳ್ಕೊಳ್ಳೋವಂಥ ಸ್ಪೇಸ್ ಏನಿದೆ ಅದನ್ನು ನಾವು ಕ್ಲಿಯರೆನ್ಸ್ ವಾಲ್ಯೂಮ್ ಅಂತ ಕರ್ಕೊಳ್ತೀವಿ. ನೆಕ್ಸ್ಟ್ ಒನ್ ಪಿಸ್ಟನ್ ಡಿಸ್ಪ್ಲೇಸ್ಮೆಂಟ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಪಿಸ್ಟನ್ನ ಸ್ಥಾನ ಪಲ್ಲಟ ಅಂತ ಕರ್ಕೊಳ್ತೀವಿ. ಸೊ ಅಂದರೆ ಪಿಸ್ಟನ್ನ ಆ ಸಿಲಿಂಡರ್ ಬೋರ್ ಏನಿದೆ ಆ ಏರಿಯಾ ಮತ್ತು ಆ ಸ್ಟ್ರೋಕ್ನ ನಾವು ಗುಣಿಸ್ಕೊಂಡ್ರೆ ಅದ್ರ ಜೊತೆ ಏರಿಯಾ ಜೊತೆ ನಮಗೆ ಪಿಸ್ಟನ್ನ ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ. ಸೊ ಇದನ್ನು ಸ್ವಿಫ್ಟ್ ವಾಲ್ಯೂಮ್ ಅಂತಲೂ ಕರ್ಕೊಳ್ತೀವಿ. ಅಂದರೆ ಪಿಸ್ಟನ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ದಿಸ್ ದ ವಾಲ್ಯೂಮ್ ಆಫ್ ಸ್ವಿಫ್ಟ್, ಅಂದರೆ ಪಿಸ್ಟನ್ನು ಎಷ್ಟು ಜಾಗನ ಆಕ್ರಮಿಸ್ಕೊಳ್ಳುತ್ತೋ, ಪಿಸ್ಟನ್ ಟಿ ಡಿ ಸಿಯಿಂದ ಬಿ ಡಿ ಸಿಗೆ ಮೂವ್ಮೆಂಟ್ ಆಗಲಿಕ್ಕೆ ಎಷ್ಟು ಸ್ಪೇಸ್ ಕನ್ಸ್ಯೂಮ್ ಮಾಡುತ್ತೆ ಆ ಸ್ಟ್ರೋಕಲ್ಲಿ, ಆ ಜಾಗವೆಲ್ಲನೂ ಸೇರಿಸಿ ನಾವು ಪಿಸ್ಟನ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಇದನ್ನು ನೀವು ಬರೀಬೇಕಾದ್ರೆ ದಿಸ್ ಇಸ್ ದ ವಾಲ್ಯೂಮ್ ಸ್ವಿಫ್ಟ್ ಬೈ ದ ಪಿಸ್ಟನ್ ಇನ್ ಮೂವಿಂಗ್ ಫ್ರಮ್ ಟಿ ಡಿ ಸಿ ಟು ಬಿ ಡಿ ಸಿ. ಇದನ್ನು ನಾವು ಸ್ವಿಫ್ಟ್ ವಾಲ್ಯೂಮ್ ಅಂತಲೂ ಕರಿತೀವಿ. ಸೊ ಇಲ್ಲಿ ಇದಕ್ಕೆ ಫಾರ್ಮುಲಾ ಬರೆದ್ರೆ ನೀವು ಸಾಕಾಗುತ್ತೆ. ವಿ ಎಸ್ ಇಸ್ ಈಕ್ವಲ್ ಟು ಪೈ ಬೈ 4 ಡಿ ಸ್ಕ್ವೇರ್ ಇಂಟು ಎಸ್. ಸೊ ಪೈ ಬೈ 4 ಇಂಟು ಡಿ ಸ್ಕ್ವೇರ್ ಅಂತ ಹೇಳಿದ್ರೆ ದಟ್ಸ್ ಅ ಏರಿಯಾ ಆಫ್ ದ ಸಿಲಿಂಡರ್ ಬೋರ್. ಆ ಸಿಲಿಂಡರ್ ಬೋರ್ದು ಏರಿಯಾ ಎಸ್ ಮೀನ್ ಸ್ಟ್ರೋಕ್. ಓಕೆ. ಸೊ ನೆಕ್ಸ್ಟ್ ಒನ್ ಇಂಜಿನ್ ಕೆಪಾಸಿಟಿ. ಸೊ ಇಂಜಿನ್ನ ಸಾಮರ್ಥ್ಯ ಅಂತ ಏನು ಕರಿತೀವಿ, ಇದನ್ನು ನಾವು ಫಾರ್ ಎಕ್ಸಾಂಪಲ್ ನಾವು ಸಿ ಸಿಗಳಲ್ಲಿ ಮೆಜರ್ ಮಾಡ್ತೀವಿ. ಸೊ ಏನಿದು ಸಿ ಸಿ ಅಂದರೆ ನಾವು ಯಾವುದೇ ವೆಹಿಕಲ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ವಿ ಹ್ಯಾವ್ ಟು ನೋ ಅಬೌಟ್ ಏನು ಸಿ ಸಿ, ಎಷ್ಟು ಸಿ ಸಿ ವೆಹಿಕಲ್ ಇದು. 200 ಸಿ ಸಿ ಬೈಕ್ ಫಾರ್ ಎಕ್ಸಾಂಪಲ್, ನಮ್ಗೆ ಬೈಕ್ ಆದರೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. 150 ಸಿ ಸಿ, 100 ಸಿ ಸಿ. ಇಂಜಿನ್ ಕೆಪಾಸಿಟಿ ಅಂತ ಹೇಳಿದ್ರೆ ದಿಸ್ ಇಸ್ ದ ಟೋಟಲ್ ಪಿಸ್ಟನ್ ಡಿಸ್ಪ್ಲೇಸ್ಮೆಂಟ್ ಆರ್ ಸ್ವಿಫ್ಟ್ ವಾಲ್ಯೂಮ್ ಆಫ್ ಆಲ್ ದ ಸಿಲಿಂಡರ್. ಸೊ ಸ್ವಿಫ್ಟ್ ವಾಲ್ಯೂಮ್ ಏನಿದೆ ಅಥವಾ ಪಿಸ್ಟನ್ ಡಿಸ್ಪ್ಲೇಸ್ಮೆಂಟ್ ಏನಿದೆ ಆ ಎಲ್ಲ ಸಿಲಿಂಡರ್ಗಳ ಪಿಸ್ಟನ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಸ್ವಿಫ್ಟ್ ವಾಲ್ಯೂಮ್ನ ನಾವು ಒಟ್ಟು ಸೇರಿಸಿ ಇಂಜಿನ್ ಕೆಪಾಸಿಟಿ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಫಾರ್ಮುಲಾ ಬಂದು ವಿ ಡಿ ಇಸ್ ಈಕ್ವಲ್ ಟು ವಿ ಎಸ್ ಇಂಟು ಎನ್. ವಿ ಡಿ ಅಂತ ಹೇಳಿದ್ರೆ ಇಂಜಿನ್ ಕೆಪಾಸಿಟಿ, ವಿ ಎಸ್ ಮೀನ್ಸ್ ಪಿಸ್ಟನ್ ಸ್ವಿಫ್ಟ್ ವಾಲ್ಯೂಮ್ ಅಥವಾ ಪಿಸ್ಟನ್ ಡಿಸ್ಪ್ಲೇಸ್ಮೆಂಟ್, ಎನ್ ಮೀನ್ಸ್ ನಂಬರ್ ಆಫ್ ಸಿಲಿಂಡರ್. ಫಾರ್ ಎಕ್ಸಾಂಪಲ್ 1 ಸಿಲಿಂಡರ್ ಇದೆ ಅಂತ, ಫಾರ್ ಎಕ್ಸಾಂಪಲ್ ನಮ್ದು ಯಾವುದೋ ಒಂದು ಬೈಕ್ ತಗೊಂಡ್ರೆ 100 ಸಿ ಸಿ ಬೈಕ್ ಅಂತ ಹೇಳಿದ್ರೆ ವಿ ಡಿ ಇಸ್ ಈಕ್ವಲ್ ಟು, ವಿ ಡಿ ಅಂದರೆ ಅದರ ಕೆಪಾಸಿಟಿ ಎಷ್ಟು ಅಂತ ಹೇಳಿ ನಾವು ಮೆಜರ್ ಮಾಡಿದ್ದಾರೆ. ವಿ ಡಿ ಇಸ್ ಈಕ್ವಲ್ ಟು ವಿ ಎಸ್ ಮೀನ್ಸ್ 100 ಇಂಟು 1 ಸಿಲಿಂಡರ್ ಅಲ್ವಾ, ಆಗ 1 ಇಸ್ ಈಕ್ವಲ್ ಟು 100. ಆ ಇಂಜಿನ್ ಕೆಪಾಸಿಟಿ 100 ಅಷ್ಟು ಇರುತ್ತೆ. ಸೊ ಅದೇ ರೀತಿ ಈಗ ಫಾರ್ ಎಕ್ಸಾಂಪಲ್ 2 ಸಿಲಿಂಡರ್ಸ್ ಇದ್ದರೆ ವಿ ಡಿ ಇಸ್ ಈಕ್ವಲ್ ಟು 100 ಇಂಟು 2 ಆಗೋದಾಗ 200 ಆಗುತ್ತೆ. ಗೊತ್ತಾಯ್ತಾ. ನೆಕ್ಸ್ಟ್ ಕಂಪ್ರೆಷನ್ ರೇಷಿಯೋ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದು ಇಲ್ಲಿ ಕಂಪ್ರೆಷನ್ ರೇಷಿಯೋ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಸೊ ಸ್ವಿಫ್ಟ್ ವಾಲ್ಯೂಮ್ ಮತ್ತು ಕ್ಲಿಯರೆನ್ಸ್ ವಾಲ್ಯೂಮ್ ಎರಡನ್ನು ಜಸ್ಟ್ ಇದು ಮಾಡಿ ಎಷ್ಟಕ್ಕೆ ಅಂದರೆ ಬಂದಿರೋವಂಥ ಚಾರ್ಜ್ ಏನಿದೆ ಸೆಕ್ಷನ್ ಸ್ಟ್ರೋಕಲ್ಲಿ ಅದನ್ನು ನಾವು ಎಷ್ಟಕ್ಕೆ ಕಂಪ್ರೆಷನ್ ಮಾಡಬೇಕಾಗತ್ತೆ. ಸೊ ಪೆಟ್ರೋಲ್ ಇಂಜಿನ್ಸನ್ನು ನಾವು ಸ್ಪಾರ್ಕ್ ಇಗ್ನೇಷನ್ ಅಂತ ಕರಿತೀವಿ, ಡೀಸೆಲ್ ಇಂಜಿನ್ ನಾವು ಕಂಪ್ರೆಷನ್ ಇಗ್ನೇಷನ್ ಅಂತ ಕರಿತೀವಿ. ಸೊ ಇಗ್ನೇಷನ್ ಬೈ ಸ್ಪಾರ್ಕ್ ಪ್ಲಗ್, ಇಗ್ನೇಷನ್ ಬೈ ಕಂಪ್ರೆಷನ್. ಅಂದರೆ ಪೆಟ್ರೋಲ್ ಇಂಜಿನಲ್ಲಿ ಕಡಿಮೆ ಕಂಪ್ರೆಷನ್ ಆಗುತ್ತೆ, ಅಲ್ಲಿ ಅದಕ್ಕೆ ನಾವು ಸ್ಪಾರ್ಕ್ ಪ್ಲಗ್ನ ಬಳಸ್ತೀವಿ. ಸ್ಪಾರ್ಕ್ ಪ್ಲಗ್ ಮೂಲಕ ಫ್ಯೂಯಲ್ಲು ಬರ್ನ್ ಆಗುತ್ತೆ. ಬಟ್ ಡೀಸೆಲ್ ಇಂಜಿನಲ್ಲಿ ಹೈ ಕಂಪ್ರೆಷನ್ ಆಗುತ್ತೆ, ತುಂಬ ಜಾಸ್ತಿಯಾಗಿ ಫ್ಯೂಯಲ್ಲು ಕಂಪ್ರೆಸ್ ಆಗುತ್ತೆ. ಹೈ ಕಂಪ್ರೆಷನ್ ಆದಾಗ ಹೈ ಪ್ರೆಷರು, ಹೈ ಹೀಟ್ ಪ್ರೊಡ್ಯೂಸ್ ಆಗಿ ಫ್ಯೂಯಲ್ ಒಂದು ಡ್ರಾಪ್ ಬಿದ್ದ ತಕ್ಷಣ ಫ್ಯೂಯಲ್ ಇಂಜೆಕ್ಟರ್ ಮೂಲಕ ಆಟೋಮೆಟಿಕಲಿ ಬರ್ನ್ ಆಗುತ್ತೆ. ದಟ್ ಇಸ್ ಏನು ಅಂದರೆ ಸಿ ಐ ಇಂಜಿನ್ಸ್, ಕಂಪ್ರೆಷನ್ ಇಗ್ನೇಷನ್ ಅಥವಾ ಡೀಸೆಲ್ ಇಂಜಿನ್ಸ್ ಅಂತ ಕರ್ಕೊಳ್ತೀವಿ. ಸೊ ಇಲ್ಲಿ ಕಂಪ್ರೆಷನ್ ರೇಷಿಯೋ ಅಂದರೆ ವೈ ಇಸ್ ಈಕ್ವಲ್ ಟು ವಿ ಎಸ್ ಪ್ಲಸ್ ವಿ ಸಿ ಡಿವೈಡೆಡ್ ಬೈ ವಿ ಸಿ. ವೈ ಅಂತ ಹೇಳಿದ್ರೆ ಕಂಪ್ರೆಷನ್ ರೇಷಿಯೋ, ವಿ ಎಸ್ ಮೀನ್ ಸ್ವಿಫ್ಟ್ ವಾಲ್ಯೂಮ್, ವಿ ಸಿ ಅಂತ ಕ್ಲಿಯರೆನ್ಸ್ ವಾಲ್ಯೂಮ್ ಅಂತ ಕರ್ಕೊಳ್ತೀವಿ ಡಿವೈಡೆಡ್ ಬೈ ಕ್ಲಿಯರೆನ್ಸ್ ವಾಲ್ಯೂಮ್. ಸೊ ವೈ ಇಸ್ ಈಕ್ವಲ್ ಟು ಕಂಪ್ರೆಷನ್ ರೇಷಿಯೋ, ವಿ ಎಸ್ ಇಸ್ ಈಕ್ವಲ್ ಟು ಪಿಸ್ಟನ್ ಡಿಸ್ಪ್ಲೇಸ್ಮೆಂಟ್, ವಿ ಸಿ ಇಸ್ ಈಕ್ವಲ್ ಟು ಕ್ಲಿಯರೆನ್ಸ್ ವಾಲ್ಯೂಮ್. ಸೊ ಇಲ್ಲಿ ಒಂದು ಜನರಲ್ ನಾಲೆಡ್ಜ್ ಒಂದು ಕ್ವಶನ್ ಏನು ಅಂತ ಹೇಳಿದ್ರೆ, ಪೆಟ್ರೋಲ್ ಇಂಜಿನ್ ಮತ್ತು ಡೀಸೆಲ್ ಇಂಜಿನ್ಸ್ ಎರಡಕ್ಕೂ ಕಂಪ್ರೆಷನ್ ರೇಷಿಯೋ ಎಷ್ಟಿರುತ್ತೆ ಅಂತ. ಸುಮಾರು ಪೆಟ್ರೋಲ್ ಇಂಜಿನ್ ಏನಿದೆ ಅದಕ್ಕಾದರೆ ಸುಮಾರು 8 ಇಂದ 9.5 ಈಸ್ ಟು 1. ಏನಿದು 8 to 9.5 ಅಂದರೆ
ಒಂದು ಪೆಟ್ರೋಲ್ ಇಂಜಿನಲ್ಲಿ ಜನರಲ್ ಆಗಿ ನಾವು ತಗೊಂಡ್ರೆ ಸುಮಾರು 8ರಿಂದ 9.5 ಅಷ್ಟು ಏರ್ ಬಂದರೆ ಅದರ ಒಂದು ಭಾಗ ಪೆಟ್ರೋಲ್ ಬರುತ್ತೆ. ಅದೇ ರೀತಿ ಡೀಸೆಲ್ ಇಂಜಿನ್ಸಲ್ಲಿ ನಾವು ಡೀಸೆಲ್ ಇಂಜಿನ್ಸ್ ಬಂದರೆ ಅದನ್ನು ಸಿ ಇಂಜಿನ್ಸ್ ಅಂತ ಕರ್ಕೊಳ್ತೀವಿ. ದಟ್ ಇಸ್ ಹೈ ಕಂಪ್ರೆಷನ್. ಸೊ ಅದರಿಂದ ಸುಮಾರು 16ರಿಂದ 22 ಏರ್ ಬಂದರೆ ಒಂದು ಭಾಗ ಫ್ಯೂಯಲ್ ಬರುತ್ತೆ. ದಟ್ ಇಸ್ ಅ ಹೈ ಕಂಪ್ರೆಷನ್. ಅದಕ್ಕೆ ಅಲ್ಲಿ ಜಾಸ್ತಿ ಕಂಪ್ರೆಷನ್ ಬೇಕಾಗುತ್ತೆ. ಅದಕ್ಕೆ ಅದನ್ನು ನಾವು ಸಿ ಇಂಜಿನ್ಸ್ ಅಂತ ಕರ್ಕೊಳ್ತಿದ್ವಿ. ಜನರಲ್ ನಾಲೆಡ್ಜ್ ಕ್ವಶನ್. ನೆಕ್ಸ್ಟ್ ಪವರ್. ವಾಟ್ ಮೀನ್ ಬೈ ಪವರ್? ಒಂದಿಷ್ಟು ನಿರ್ದಿಷ್ಟ ಸಮಯದಲ್ಲಿ ಕೆಲಸ ಮಾಡಲಿಕ್ಕೆ ಎಷ್ಟು ಸಾಮರ್ಥ್ಯ ಬೇಕಾಗುತ್ತೆ ಅಂತ ಹೇಳಿ ಅದನ್ನೇ ನಾವು ಆ ರೀತಿ ಕರ್ಕೊಳ್ತೀವಿ ಪವರ್ ಅಂತೇಳಿ. ಇಟ್ಸ್ ಅ ವರ್ಕ್ ಡನ್ ಇನ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್. ಓಕೆ, ನೆಕ್ಸ್ಟ್ ಅದರಲ್ಲಿ ಹಾರ್ಸ್ ಪವರ್ HP ಅಂತ ಕರ್ಕೊಳ್ತೀವಿ. ಇದು ಅಷ್ಟೇ MCQಗಳಲ್ಲಿ ಒಂದು ಕ್ವಶನ್ಸ್ ಕೇಳ್ತಾರೆ. ಕ್ವಶನ್ನು 1 ನಿಮಿಷದಲ್ಲಿ ಕೆಲಸ ಮಾಡಲು ಬೇಕಾಗುವ ಶಕ್ತಿಯ ಪ್ರಮಾಣ ಅಶ್ವಶಕ್ತಿ ಅಂತ ಕರ್ಕೊಳ್ತೀವಿ. ಅದು ಎಷ್ಟು ಅಂತ ಹೇಳಿ ಸುಮಾರು 4500 kg ಮೀಟರ್ ಅಂತ ಹೇಳಿ ಬರಿಬೇಕಾಗತ್ತೆ. ನೆಕ್ಸ್ಟ್ IHP ಇಂಡಿಕೇಟೆಡ್ ಹಾರ್ಸ್ ಪವರ್ ಇಂಡಿಕೇಟೆಡ್ ಹಾರ್ಸ್ ಪವರ್ ಮತ್ತು ಬ್ರೇಕ್ ಹಾರ್ಸ್ ಪವರ್ ಎರಡಕ್ಕೂ ತುಂಬ ಕನ್ಫ್ಯೂಷನ್ ಆಗುತ್ತೆ ಜನರಲ್ ಆಗಿ. ಸೊ ಇದು ಮ್ಯಾಥ್ ಫಾಲೋಯಿಂಗಲ್ಲಿ ಕೊಟ್ಟಾಗಂತೂ ತುಂಬಾ ಕನ್ಫ್ಯೂಷನ್ ಆಗುತ್ತೆ. IHP ಮತ್ತು BHP ಇಂಡಿಕೇಟೆಡ್ ಹಾರ್ಸ್ ಪವರ್. ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂತ ಹೇಳಿದ್ರೆ ದಟ್ಸ್ ಇಂಡಿಕೇಟೆಡ್ ಪವರ್ ಅಷ್ಟೇ. ದಟ್ಸ್ ಓನ್ಲಿ ಫಾರ್ ಇಂಡಿಕೇಶನ್. ಇಟ್ಸ್ ನಾಟ್ ಆ್ಯಕ್ಚುಯಲ್ ಪವರ್. ಇಟ್ಸ್ ಇಂಡಿಕೇಶನ್ ಪವರ್. ಇದು ಓನ್ಲಿ ಅಂದರೆ ಇಂಜಿನ್ನ ಸಿಲಿಂಡರ್ನ ಒಳಭಾಗದಲ್ಲಿ, ಕರೆಕ್ಟಾಗಿ ಗಮನಿಸಬೇಕು, ಸಿಲಿಂಡರ್ನ ಒಳಭಾಗದಲ್ಲಿ ಉತ್ಪತ್ತಿಯಾಗುವಂಥ ಶಕ್ತಿ, ನಾಟ್ ಆ್ಯಕ್ಚುಯಲ್ ಪವರ್. ಒಂದು ನಿರ್ದಿಷ್ಟವಾದಂಥ ಪವರ್ ಅಲ್ಲ. ಸೊ ಇಲ್ಲಿ ದ ಇಂಡಿಕೇಶನ್ ಪವರ್ ಅಂತ ಹೇಳಿದ್ರೆ ದ ಪವರ್ ಡೆವಲಪ್ಡ್ ವಿತ್ ಇನ್ ದ ಇಂಜಿನ್ ಸಿಲಿಂಡರ್ ಈಸ್ ಕಾಲ್ಡ್ ಇಂಡಿಕೇಟೆಡ್ ಹಾರ್ಸ್ ಪವರ್. ವಿತ್ ಇನ್ ದ ಇಂಜಿನ್ ಸಿಲಿಂಡರ್ ಒಳಭಾಗದಲ್ಲಿ ಪ್ರೊಡ್ಯೂಸ್ ಆಗುವಂಥ ಪವರ್ ಏನಿದೆ ಅದನ್ನು IHP ಅಂತ ಕರ್ಕೊಳ್ತೀವಿ. ಅದೇ ರೀತಿ ಬ್ರೇಕ್ ಹಾರ್ಸ್ ಪವರ್ ಅಂದರೆ BHP, ಆ್ಯಕ್ಚುಯಲ್ ಪವರ್ ಡಿಲಿವರ್ಡ್ ಟು ದಿ ಕ್ರ್ಯಾಂಕ್ ಶಾಫ್ಟ್. ಈ ಪಾಯಿಂಟ್ ನೆನ್ಪಿಟ್ಕೊಂಡಿರಿ. ಕ್ರ್ಯಾಂಕ್ ಶಾಫ್ಟ್ಗೆ ಎಷ್ಟು ಪವರ್ ಅಂದರೆ ನಾವು ಫಾರ್ ಎಕ್ಸಾಂಪಲ್ ಇಂಜಿನ್ ಎಷ್ಟಲ್ಲಿ ರನ್ ಆಗ್ತಿದೆ ಅಂತಲೂ ನೋಡ್ಬೋದು, ಕ್ರ್ಯಾಂಕ್ ಶಾಫ್ಟ್ ಎಷ್ಟಲ್ಲಿ ರನ್ ಆಗ್ತಿದೆ ಅಂತಲೂ ನೋಡ್ಬೋದು. ಎರಡೂ ಡಿಫ್ರೆನ್ಸ್ ಇರುತ್ತೆ. ತುಂಬ ಪವರ್ ಲಾಸ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ಫ್ರಿಕ್ಷನ್, ಘರ್ಷಣೆ. ಅದು ನಾಟ್ ಓನ್ಲಿ ದಟ್, ತುಂಬನೇ ಒಂದು ಪವರ್ನ ಇನ್ನೊಂದಕ್ಕೆ ಜಸ್ಟ್ ಟ್ರಾನ್ಸ್ಮಿಟ್ ಆಗಬೇಕಾದ್ರೂ ಅಷ್ಟೇ ಪವರು ತುಂಬ ಲಾಸ್ ಆಗುತ್ತೆ. ಸೊ ಇಲ್ಲಿ ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂದರೆ ಆ ಸಿಲಿಂಡರ್ ಪಿಸ್ಟನ್ ಏನು ಫ್ಯೂಯಲ್ ಬರ್ನ್ ಆಗುತ್ತೆ ಆವಾಗ ಪ್ರೊಡ್ಯೂಸ್ ಆಗೋ ಪವರ್ನ ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂತ ಕರ್ಕೊಳ್ತೀವಿ. ಅಂದರೆ ಇಂಜಿನ್ನ ಒಳಭಾಗದಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು. ಬ್ರೇಕ್ ಹಾರ್ಸ್ ಪವರ್ ಅಂದರೆ ದ ಆ್ಯಕ್ಚುಯಲ್ ಪವರ್ ಡಿಲಿವರ್ಡ್ ಅಟ್ ದಿ ಕ್ರ್ಯಾಂಕ್ ಶಾಫ್ಟ್. ಕ್ರ್ಯಾಂಕ್ ಶಾಫ್ಟಲ್ಲಿ ನಮ್ಗೆ ಏನು ಔಟ್ಪುಟ್ ಸಿಗುತ್ತೋ ಅದನ್ನು ನಾವು ಬ್ರೇಕ್ ಹಾರ್ಸ್ ಪವರ್ ಅಂತೇಳಿ ಕರ್ಕೊಳ್ತೀವಿ. ನೆಕ್ಸ್ಟ್ ಫ್ರಿಕ್ಷನ್ ಹಾರ್ಸ್ ಪವರ್ FHP ಅಂತ ಕರ್ಕೊಳ್ತೀವಿ. ಬ್ರೇಕ್ ಹಾರ್ಸ್ ಪವರ್ ಏನು ನಮಗೆ ಬರುತ್ತೋ ಅದು ಇಂಡಿಕೇಟೆಡ್ ಹಾರ್ಸ್ ಪವರ್ಗಿಂತ ಕಡಿಮೆ ಇರಬೇಕು. ಇದು ಕಾಮನ್ ಸೆನ್ಸ್. ಓಕೆ, ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂದರೆ ಇಟ್ಸ್ ಇಂಡಿಕೇಟೆಡ್ ಪವರ್. ಆ ಪವರಿಂದ ಬ್ರೇಕ್ ಹಾರ್ಸ್ ಪವರ್ನ ಕಳ್ಕೊಂಡ್ರೆ ಇನ್ನು ಉಳ್ಕೊಳ್ಳುವಂಥದ್ದೇ FHP. ಇದನ್ನು ಅಷ್ಟೇ MCQಗಳಲ್ಲಿ ಜಾಸ್ತಿ ಕೇಳ್ತಾರೆ. FHP ಇಸ್ ಈಕ್ವಲ್ ಟು ಇಂಡಿಕೇಟೆಡ್ ಹಾರ್ಸ್ ಪವರ್ ಮೈನಸ್ ಬ್ರೇಕ್ ಹಾರ್ಸ್ ಪವರ್. ಇಂಡಿಕೇಟೆಡ್ ಹಾರ್ಸ್ ಪವರಿಂದ ಬ್ರೇಕ್ ಹಾರ್ಸ್ ಪವರ್ನ ನಾವು ಮೈನಸ್ ಮಾಡಿದಾಗ ಸಿಗುವಂಥದ್ದು ಫ್ರಿಕ್ಷನ್ ಹಾರ್ಸ್ ಪವರ್. ನೆಕ್ಸ್ಟ್ ಇಂಜಿನ್ ಟಾರ್ಕ್. ಇಂಜಿನ್ ಟಾರ್ಕ್ ಅಂತ ಹೇಳಿದ್ರೆ ಇಟ್ಸ್ ದ ಫೋರ್ಸ್ ಆಫ್ ರೊಟೇಷನ್ ಆಕ್ಟಿಂಗ್ ಅಟ್ ದಿ ಕ್ರ್ಯಾಂಕ್ ಶಾಫ್ಟ್ ಆಕ್ಸಿಸ್. ಇದನ್ನು ನ್ಯೂಟನ್ ಮೀಟರ್ನಲ್ಲಿ ನಾವು ಮೆಜರ್ ಮಾಡ್ತೀವಿ. ಸೊ ಇದು ಯಾವುದನ್ನೇ ಕೇಳಿ ನಾವು ಫಸ್ಟು ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ಗೆ ಬಂದರೆ ಫಸ್ಟ್ ನಾವು ಚಿತ್ರ ಬರೆದು ಆಮೇಲೆ ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾವು ಈ ಚಾಪ್ಟರ್ ಬರುವಂಥ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಏನಿದೆ ಅದ್ರ ಬಗ್ಗೆ ಗಮನ ಕೊಡೋಣ. ಓಕೆ, ಫಸ್ಟ್ ಮೈನ್ ಆಗಿ ಈ ಚಾಪ್ಟರಲ್ಲಿ ಇಂಜಿನ್ ಫಿಗರ್. ಡ್ರಾ ಎ ನೀಟ್ ಡಯಾಗ್ರಾಮ್ ಆಫ್ ಇಂಜಿನ್. ಇಟ್ ಮೇ ಬಿ SI ಆರ್ CI ಎರಡಾದರೂ ಕೇಳಿ. SI ಇಂಜಿನ್ಸ್ ಅಂದರೆ ಯು ಹ್ಯಾವ್ ಟು ಕನ್ಸಿಡರ್ ಸ್ಪಾರ್ಕ್ ಪ್ಲಗ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಡೀಸೆಲ್ ಇಂಜಿನ್ ಅಥವಾ CI ಇಂಜಿನ್ಸ್ ಚಿತ್ರ ಕೇಳಿದ್ರೆ ನೀವು ಫ್ಯೂಯಲ್ ಇಂಜೆಕ್ಟರ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಫಸ್ಟ್ ಒನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಮೇನ್ ಏನಿದೆ ಫಿಲ್ ಇನ್ ದ ಬ್ಲ್ಯಾಂಕ್. ಫುಲ್ ಫಾರ್ಮ್ ಆಫ್ TDCಯ ಪೂರ್ತಿ ಅಂದರೆ ಕಂಪ್ಲೀಟ್ ಏನಿದೆ ಎಕ್ಸ್ಪ್ಯಾಂಡ್ ವಿಸ್ತೃತ ರೂಪ ಅಂತ ನಾವು ಏನು ಕರಿತೀವಿ ಅದು ಟಾಪ್ ಡೆಡ್ ಸೆಂಟರ್ ಅಂತ ನಾವು ಕರ್ಕೊಳ್ತೀವಿ. ಅದೇ ರೀತಿ BDC ಬಾಟಮ್ ಡೆಡ್ ಸೆಂಟರ್. ಓಕೆ, ನೆಕ್ಸ್ಟ್ ಒನ್ ಥರ್ಡ್ ಒನ್ ಇಂಟರ್ನಲ್ ಕಂಬಸ್ಟನ್ ಎಂಜಿನ್ಸ್ ಡ್ಯಾಶ್ a fuel to create dash
which is then used to create motion. Internal combustion engines burn a fuel to create heat, which is then used to create motion. ಅಂದರೆ ಫ್ಯೂಯಲ್ನ ಬರ್ನ್ ಮಾಡಿ ಮತ್ತೆ ಎನರ್ಜಿನ ಕ್ರಿಯೇಟ್ ಮಾಡಿ ಆ ಎನರ್ಜಿನ ಮೋಷನ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ ಹೇಳಿ. ನೆಕ್ಸ್ಟ್ ಫೋರ್ತ್ ಒನ್, ಇಂಜಿನ್ ಟಾರ್ಕ್ ಗೋಸ್ ಡ್ಯಾಶ್ ದ ವೆಹಿಕಲ್ ಟ್ರಾನ್ಸ್ಮಿಷನ್ ಸಿಸ್ಟಮ್. ಇಂಜಿನ್ ಟಾರ್ಕು ಯಾವುದು ಟ್ರಾನ್ಸ್ಮಿಷನ್ ಸಿಸ್ಟಮ್ ಮೂಲಕ ಹೋಗುತ್ತೆ ಅಂತ. ಮೂಲಕ ಅಂದರೆ ಜಸ್ಟ್ ಥ್ರೂ ಅನ್ನೋದು ಇಲ್ಲಿ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ಸ್ ಆಫ್ ಇಂಜಿನ್ ಯೂಸ್ಡ್ ಇನ್ ವೆಹಿಕಲ್. ವೆಹಿಕಲಲ್ಲಿ ಬಳಸುವಂಥ ಮೇನ್ ಕ್ಲಾಸಿಫಿಕೇಶನ್ಸ್ನ ಹೇಳ್ತಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಕ್ಲಾಸಿಫಿಕೇಶನ್ಸ್ ಆಫ್ ಇಂಜಿನ್. ನೆಕ್ಸ್ಟ್ ಅದರಲ್ಲಿ ಎಷ್ಟು ಟೈಪ್ಸ್ ಇದೆ ಎಲ್ಲ ಟೈಪ್ಸ್ಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇಷ್ಟು ಟೈಪ್ಸ್ಗಳನ್ನ ನೀವು ಸರಿಯಾಗಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ಸ್ ಬೇಸ್ಡ್ ಆನ್ ಸಿಲಿಂಡರ್. ಇದು 2 ಮಾರ್ಕ್ಸ್ ಕ್ವಶನ್. ಸೊ ಇದನ್ನು ತುಂಬ ಬಾರಿ ಕೇಳಿದ್ದಾರೆ. ಇದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ನೆಕ್ಸ್ಟ್ ಕೆಪಾಸಿಟಿ ಆಫ್ ಆನ್ ಇಂಜಿನ್. ಇದು ಇಂಜಿನ್ ಕೆಪಾಸಿಟಿ, ದಟ್ಸ್ VD is equal to VS into N. VD ಅಂದರೆ ಇಂಜಿನ್ ಕೆಪಾಸಿಟಿ ಇರುತ್ತೆ, VS ಅಂದರೆ ಸಾಫ್ಟ್ ವಾಲ್ಯೂಮ್ ಇರುತ್ತೆ, N ಮೀನ್ಸ್ ನಂಬರ್ ಆಫ್ ಸಿಲಿಂಡರ್ಸ್. ನೀವು ಇಷ್ಟು ಬರೋದ್ರೆ ಯು ಗೆಟಿಂಗ್ ದ ಮಾರ್ಕ್ಸ್. ಅದರ್ವೈಸ್ ಇಂಜಿನ್ ಕೆಪಾಸಿಟಿ ಆರ್ ಕೆಪಾಸಿಟಿ ಆಫ್ ಇಂಜಿನ್ is equal to this is the total piston displacement or swept volume of all cylinders. ಓಕೆ, ನೀವು ಇಷ್ಟು ಬರೋದ್ರು ನಿಮಗೆ ಮಾರ್ಕ್ಸು ಸಿಗುತ್ತೆ. ಇದನ್ನು ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಎಲ್ಲ ಸಿಲಿಂಡರ್ಗಳ ಸ್ವಿಫ್ಟ್ ಪರಿಣಾಮವೇ ಇಂಜಿನ್ನ ಸಾಮರ್ಥ್ಯ ಎಂದು ಕರೆಯುತ್ತೇವೆ. ಸೊ VD is equal to VS into N. ಓಕೆ, ನೆಕ್ಸ್ಟ್ ನೇಮ್ ಪಾಪ್ಯುಲರ್ ಟೈಪ್ ಆಫ್ ಇಂಜಿನ್ ಯೂಸ್ಡ್ ಇನ್ ಮೋಟರ್ ಸೈಕಲ್. ಮೋಟರ್ ಸೈಕಲಲ್ಲಿ ಬಳಸುವಂಥ ಕಾಮನ್ ಆಗಿ ಬಳಸುವಂಥ ಇಂಜಿನ್ ಟೈಪ್ಗಳನ್ನ ನೀವು ಬರೀಬೇಕಾಗತ್ತೆ. ಅಂದರೆ ಇಲ್ಲಿ ನಮಗೆ ಕೊಟ್ಟಿರುವಂಥ ಟೈಪ್ಸ್ ಏನಿದೆ ಆ ಟೈಪ್ಸ್ಗಳಲ್ಲಿ ನಾವು ಆರಿಸಿ ಬರೀಬೇಕಾಗತ್ತೆ. ಮೋಟಾರ್ ಸೈಕಲಲ್ಲಿ ಉಪಯೋಗಿಸುವ ಜನಪ್ರಿಯವಾದ ಯಂತ್ರದ ವಿಧಗಳನ್ನು ತಿಳಿಸಿರಿ ಅಂತ ಹೇಳಿ ಕನ್ನಡದಲ್ಲಿ. ಓಕೆ, ಸೊ ಇಲ್ಲಿ ನಮಗೆ ಟೈಪ್ಸ್ ಏನಿದೆ ಯಾವುದ್ಯಾವುದು ಅಂತ ಹೇಳಿದ್ರೆ ನಾವಿಲ್ಲಿ 2 ಸ್ಟ್ರೋಕ್ ಇಂಜಿನ್ಸ್ನ ಬರಿಬಹುದು, 4 ಸ್ಟ್ರೋಕ್ ಇಂಜಿನ್ನ ಬರಿಬಹುದು, ಪೆಟ್ರೋಲ್ ಇಂಜಿನ್ನ ಬರಿಬಹುದು, ಸ್ಪಾರ್ಕ್ ಇಗ್ನೇಷನ್ಸ್ ಬರಿಬಹುದು, ಸಿಂಗಲ್ ಸಿಲಿಂಡರ್ 2 ಸಿಲಿಂಡರ್ ಬರಿಬಹುದು, ಅದೇ ರೀತಿ ವಿ ಟೈಪ್ ಬರಿಬಹುದು, ಮತ್ತು ಹಾರಿಜಾಂಟಲ್, ನೆಕ್ಸ್ಟ್ ಆಪೋಸಿಟ್ ಸಿಲಿಂಡರ್ ಬರಿಬಹುದು, ನೆಕ್ಸ್ಟ್ ಏರ್ ಕೂಲ್ಡ್ ಬರಿಬಹುದು, ಕಾರ್ಬೊರೇಟರ್ ಇಂಜಿನ್ ಬರಿಬಹುದು, ನೆಕ್ಸ್ಟ್ ಆಟೋಮೋಟಿವ್ ಇಂಜಿನ್. ಸೊ ಇಷ್ಟು ಟೈಪ್ಸ್ಗಳನ್ನ ನಾವು ಬರಿಬೋದಾಗಿದೆ ಅದಕ್ಕೆ ಆನ್ಸರ್ ಆಗಿ. ಅಂದರೆ ನಮಗೆ ನಮ್ಮ ಬುಕ್ಕಲ್ಲಿ ಏನಿದೆ ಟೈಪ್ಸು ಅದರಲ್ಲಿ ಆಯ್ಕೆ ಮಾಡಿಕೊಂಡು ಬರೆಯುವಂಥದ್ದು. ನೆಕ್ಸ್ಟ್ ಇಂಪಾರ್ಟೆಂಟ್ ಆಫ್ ಎನ್ ಇಂಜಿನ್, ಇದು ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಅಂದರೆ ಅವಶ್ಯಕತೆ ಏನಿದೆ ಅಂತೇಳಿ ಟು ಕ್ರಿಯೇಟ್ ದ ಎನರ್ಜಿ. ಅಂದರೆ ವೆಹಿಕಲ್ ಮೂವ್ ಆಗಲಿಕ್ಕೆ ಏನು ಎನರ್ಜಿ ಬೇಕಾಗುತ್ತೋ ಆ ಎನರ್ಜಿನ ಕ್ರಿಯೇಟ್ ಮಾಡಲಿಕ್ಕೆ ಇಂಜಿನ್ನು ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಫಾರ್ ದ ನೆಕ್ಸ್ಟ್ ವಿಡಿಯೋಸ್ ಆ್ಯಂಡ್ ಥ್ಯಾಂಕ್ ಯು.